ಎರಡೇ ಲೈನು, ಬಟ್ ಇನ್ನೊಂದು ಹಾಡಿದೆ, ಅದು ಇದು ಎರಡು ಒಟ್ಟಿಗೆ ರೆಕಾರ್ಡ್ ಮಾಡಿದ್ದು. ಆ್ಯಂಡ್ ಐ ವಾಸ್ ವೆರಿ ಸರ್ಪ್ರೈಸ್ಡ್ ಮೀಟಿಂಗ್ ಮನ್ಸೂರೆ ಸರ್ ಇನಿಷಿಯಲಿ, ಬಿಕಾಸ್ ಅವ್ರ ಬಗ್ಗೆ ಒಂದು ನ್ಯಾಷನಲ್ ಅವಾರ್ಡ್ ಡೈರೆಕ್ಟರು, ಒಂದು ದೊಡ್ಡದಾಗಿ ಏನೋ ಒಂದು ಇಮೇಜ್ ಇರೋದು ಹೊರಗಡೆ. ಅಲ್ಲಿ ಹೋದಂಗೆ ನನಗೆ ತುಂಬ ಎನ್ಕರೇಜ್ ಮಾಡಿ ಒಳ್ಳೆ ಥರ ಅಲ್ಲಿ ನನಗೊಬ್ಳಿಗೆ ಅಂತ ಅಲ್ಲ, ಎಲ್ಲರಿಗೂ ತುಂಬಾ ಎನ್ಕರೇಜಿಂಗ್ ಆಗಿ ಆರ್ಟಿಸ್ಟ್ಗಳಿಗೆಲ್ಲ ಮಾಡೋದು ನಾನು ತುಂಬ ಅಬ್ಸರ್ವ್ ಮಾಡಿದೆ. ನನಗೆ ಐ ರಿಯಲಿ ಅಪ್ರಿಷಿಯೇಟ್ ಯು ಫಾರ್ ದಟ್ ಸರ್. ಆ್ಯಂಡ್ ಆ್ಯಸ್ ಅನ್ ಆಡಿಯನ್ಸ್ ಐ ಲವ್ ದ ವಿಜುವಲ್ಸ್. ಇಲ್ಲೇನು ಬಂತು ತುಂಬ ಕಲರ್ಫುಲ್ ಆಗಿತ್ತು, ತುಂಬ ಬ್ರೈಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಸರ್. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ದೇವರಾಜ್ ಸರಿಗೆ ಹಾಗೆ ಮನ್ಸೂರ ಸರ್ಗೆ. ಆ್ಯಂಡ್ ಬಕೇಶ್ ಅವರು, ಐ ಥಿಂಕ್ ವಿ ಸ್ಟಾರ್ಟೆಡ್ ಇನಿಷಿಯಲಿ ನನ್ನ ಸಿಂಗಿಂಗ್ ಜರ್ನಿ ಶುರುವಾಗುವಾಗಲೇ ಇದೇನೊಂದು ಕಾನ್ಸರ್ಟ್ ಸಾಂಗ್ ಥರ ಬಂದಿದೆ, ಇದೇ ಥರ ಲೈವಲ್ಲಿ ನಾವು ಹೋಗಿ ಪರ್ಫಾರ್ಮ್ ಮಾಡ್ತಿದ್ವಿ ನಾವು ಒಟ್ಟಿಗೆನೆ. ಸೊ ಅಲ್ಲಿಂದ ಇಲ್ಲಿಗೆ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ದಿಸ್, ಆ್ಯಂಡ್ ಥ್ಯಾಂಕ್ ಯು ಕಾರ್ತಿಕ್ ಆಲ್ಸೋ. ನನ್ನ ಹತ್ರ ಏನು ಹೇಳ್ಕೊಳ್ಳುವಂಥದ್ದು ದೊಡ್ಡದಿಲ್ಲ, ಬಟ್ ತುಂಬ ನನಗೆ ಮನಸ್ಸಿಗೆ ಇಷ್ಟ ಆಗುವಂಥ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದು ಫಿಲ್ಮ್ ಅಂದರೆ ಜಗಳ ಆಗುತ್ತೆ, ಮಾತುಕತೆ ಆಗುತ್ತೆ, ಐಡಿಯಾಸ್ ಎಕ್ಸ್ಚೇಂಜ್ ಮಾಡ್ತೀರಾ, ಫ್ರಿಕ್ಷನ್ನು ಇರುತ್ತೆ ಸ್ವಲ್ಪ, ಬಟ್ ಅದನ್ನೆಲ್ಲ ಓವರ್ಕಮ್ ಆಗಿ ಒಂದು ಪ್ರಾಡಕ್ಟನ್ನು ಹೊರಗೆ ತೆಗೆಯೋದಿದೆಯಲ್ಲ, ಐ ಥಿಂಕ್ ಆ ಪ್ರಾಸೆಸ್ ಇಸ್ ಬ್ಯೂಟಿಫುಲ್. ಆ್ಯಂಡ್ ನಾವು ಆಸ್ ಅ ಟೀಮ್ ವಿ ಟ್ರೈಡ್ ಸಮಥಿಂಗ್. ನಾನು ಇದು ಅತ್ಯುತ್ತಮವಾಗಿದೆ, ನಿಮಗೆ ಹೆಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳಲ್ಲ. ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ನಿಮಗೆ ನೋಡುವಾಗ ಇಟ್ ವಿಲ್ ಮೂವ್ ಯು. ಇಮೋಷನಲ್ ಜರ್ನಿ ಇದೆ, ನೀವು ಮೂವಿನ ನೋಡಿ ನಿಮಗೆ ಅರ್ಥ ಆಗುತ್ತೆ. ಆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದೀವಿ ಅಂದ್ಕೊಳ್ತೀನಿ ನಮ್ಮ ಕಡೆಯಿಂದ, ಫ್ರಮ್ ದಿ ಎಂಟೈರ್ ಅದರ್ ಪಾರ್ಟ್ಸ್ ಆಫ್ ದ ಟೀಮ್. ಹೋಪ್ ಯು ಎಂಜಾಯ್ ದ ಮೂವಿ. ಗುಡ್ ಈವ್ನಿಂಗ್ ಒನ್ ಆ್ಯಂಡ್ ಆಲ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ನಾನು ಏನು ಹೇಳೋದು ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಬಕೇಶ್ ಆ್ಯಂಡ್ ಕಾರ್ತಿಕ್ ಫಾರ್ ದಿ ಆಪರ್ಚುನಿಟಿ. ಆಲ್ಸೋ ನಮ್ಮ ರಿಲೇಷನ್ಶಿಪ್, ನಂದು ಕಾರ್ತಿಕ್ದು ಮತ್ತು ಬಕೇಶ್ದು ಗೋಸ್ ಬ್ಯಾಕ್ 15 years ಲೀಸ್ಟ್. ಇವಾಗ ಪ್ರೊಫೆಷ್ನಲ್ ರಿಲೇಷನ್ಶಿಪ್ಗಿನ ವಿ ಆರ್ ಬ್ರದರ್ಸ್. ನಮ್ಮ ಲೈಫಲ್ಲಿ ಏನೇನಾಗ್ತದೆ ಎಲ್ರಿಗೂ ಏನು ಅದೆಲ್ಲ ಗೊತ್ತು. ಸೊ ಕೆಲಸ ಮಾಡೋದಕ್ಕಿಂತ ಇಟ್ಸ್ ಜಸ್ಟ್ ಒನ್ ಫನ್ ಪ್ರಾಜೆಕ್ಟ್ ಅಂತ ಮಾಡ್ತೀವಿ. ಹೋಪ್ಫುಲಿ ಯು ವಿಲ್ ಆಲ್ ಲೈಕ್ ಇಟ್ ಆ್ಯಂಡ್ ಶೋ ದೆಮ್ ಸಮ್ ಲವ್. ಥ್ಯಾಂಕ್ ಯು. ಹಾಗಾಗಿ ದೂರ ತೀರಯಾನ ಸಿನಿಮಾದಲ್ಲಿ ಅಚ್ಚ ಹಾಗೂ ಸ್ವಚ್ಛ ಕನ್ನಡದ 6 ಹಾಡುಗಳಿವೆ. ಅದು ನನಗೆ ಆಕ್ಚುಲ್ ಆಗಿ ತುಂಬಾ ಖುಷಿ ಕೊಡ್ತಕ್ಕಂಥ ವಿಚಾರ. 2 ಬಿಟ್ ಸಾಂಗ್ಸ್ ಇದೆ, ಟೋಟಲ್ 8 ಹಾಡುಗಳಿದೆ ಸಿನಿಮಾದಲ್ಲಿ. ನಮಗೆ ಆಲ್ಮೋಸ್ಟ್ 1 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಮನ್ಸೂರೆ ಸರ್ ಈ ಹಾಡು ಮಾಡೋಕ್ಕೂ ಮುಂಚೆ ಆಲ್ಮೋಸ್ಟ್ ಅವ್ರು ಎಷ್ಟು ಪರ್ಟಿಕ್ಯುಲರ್ ಆಗಿದ್ದಾರೆ ಅಂದ್ರೆ, ನನಗೆ ಪರ್ಟಿಕ್ಯುಲರ್ ಆಗಿ ಈ ಎಪಿಸೋಡ್ ಅಲ್ಲಿ ಹಿಂಗೆ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿರ್ತಕ್ಕಂಥ ಹಾಡು. ಇದರಲ್ಲಿ ನಮ್ಮಿಬ್ಬರಿಗೆ ಎಷ್ಟು ಕ್ರೆಡಿಟ್ಸ್ ಹೋಗ್ಬೇಕು ಅಷ್ಟೇ ಕ್ರೆಡಿಟ್ಸ್ ಮನ್ಸೂರೆ ಸರ್ ಕೂಡ ಹೋಗ್ಬೇಕು. ಅಂಡ್ ಎಷ್ಟೇ ವರ್ಷನ್ ಆಗಿದೆ ಅಂತ ಕೇಳಿದ್ರಲ್ಲ ಅರ್ಲಿಯರ್ ಫಾರ್ ಲಿರಿಕ್ಸ್. ಹಾಡಿಗೆ 4ನೇ ವರ್ಷನ್ ಇದು, ಐ ಥಿಂಕ್ 4ನೇ ವರ್ಷನ್. 4ನೇ ವರ್ಷನ್ ಹೌದು. ಅಂಡ್ ಕಿರಣ್ ಕಾವೇರಪ್ಪ ಸರ್ ಕೂಡ ಅಷ್ಟೇ. ನಾವು ಏನೇ ಚೇಂಜಸ್ ಕೇಳಿದ್ರು ಸಹ ಅಚ್ಚುಕಟ್ಟಾಗಿ ನಮ್ಗೆ ಹೇಗೆ ಬೇಕೋ ಹಾಗೆ ಬರೆದು ಕೊಟ್ಟಿದ್ದಾರೆ ಈ ಹಾಡನ್ನ. ನಂಗೆ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಕೆಲಸ ಮಾಡಿದ್ದು. ಇನ್ನ ದೇವರಾಜ್ ಸರ್ ಬಗ್ಗೆ ಹೇಳಲೇಬೇಕು. ಇದು ಅವರ ಬ್ಯಾನರ್ ಅಲ್ಲಿ ನನ್ನ 3ನೇ ಸಿನಿಮಾ, ಅಂಡ್ ನಾನು ಕಾರ್ತಿಕ್ ಮಾಡ್ತಾ ಇರೋ 1ನೇ ಸಿನಿಮಾ ಅವ್ರ ಬ್ಯಾನರ್ ಅಲ್ಲಿ. ನಂಗೆ ತುಂಬಾ ಅಂದ್ರೆ ಇವತ್ತಿನವರೆಗೂ ಯಾವುದೋ ಒಂದು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಕರೆಕ್ಟ್ ಟೈಮ್ಗೆ ಪೇಮೆಂಟ್ ಬಂದಿರೋದಾದ್ರೆ ದೇವರಾಜ್ ಸರ್ ಕಡೆಯಿಂದ ಮಾತ್ರ. ಅದಕ್ಕಂತಲ್ಲ, ಆಸ್ ಅ ಹ್ಯೂಮನ್ ನಿಜವಾಗ್ಲೂ ತುಂಬಾ ಖುಷಿ ಇದೆ ನನಗೆ ಅವ್ರ ಜೊತೆ ಕೆಲಸ ಮಾಡ್ಲಿಕ್ಕೆ. ಅಂಡ್ ನವೀನ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಚಿತ್ರತಂಡಕ್ಕೆ ಇರಲಿ, ಚಿತ್ರವನ್ನು ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್ ಆಯಿತು, ಒಂದು 10 ವರ್ಷ ಆಯಿತು ಹಾಡು ಬರೆಯುವಂಥ ಕೆಲಸ. ಅದು ಪ್ರೊಫೆಷನ್, ಇದು ಪ್ಯಾಷನ್ ಥರ ಆಗಿ ಪ್ರೊಫೆಷನ್. ಅಂದರೆ ಕ್ರೆಡಿಟ್ಸ್ ಒಂದು ಹಾಡಿಕೆ ನಾನು ತಗೊಳ್ಳೋಕ್ಕಿಂತ ಮುಂಚೆ
ಅದು ನಿರ್ದೇಶಕರ ಒಂದು ಕನಸಾಗಿರುತ್ತೆ, ಜೊತೆಗೆ ಕಂಪೋಸರ್ಸ್ ಅವರ ಒಂದು ಶ್ರಮ ಇರುತ್ತೆ. ಅಲ್ಲಿ ಬರೋಷ್ಟರಲ್ಲೇ ಅಲ್ಲಿ ಒಂದು ಆಲ್ಮೋಸ್ಟ್ ನಮಗೆ ರೂಟ್ ಮ್ಯಾಪ್ ಸಿಕ್ಕಿರುತ್ತೆ ಹಾಡಿಗೆ. ಜೊತೆಗೆ ಮನ್ಸೂರವರ ನೀಡಿದಂತಹ ಒಂದು ಸನ್ನಿವೇಶ, ಅದರ ಒಂದು ಸೀಕ್ವೆನ್ಸ್, ಎಕ್ಸ್ಪ್ಲನೇಷನ್ ಎಲ್ಲವನ್ನೂ ಭಾಳ ಹೆಲ್ಪ್ ಆಯಿತು ಹಾಡು ಬರೆಯೋದಕ್ಕೆ. ಸರಿ ಸರ್, ವರ್ಷನ್ಸ್ ಐ ಥಿಂಕ್ 2-3 ವರ್ಷನ್ಗೆ ನಾವು ಲಾಕ್ ಮಾಡಿದ್ವಿ ಹಾಡು. ಅಂದರೆ ಅವರು ನೀಡಿದಂತಹ ಒಂದು ವಿಜುವಲ್ಸ್ಗೆ ಹೇಳೋದಕ್ಕಿಂತ ಮುಂಚೆ ಅವರ ನೆರೇಷನ್ ಅಲ್ಲೇ ವಿಜುವಲ್ಸ್ ತೋರಿಸಿದ್ರು ಮನ್ಸೂರಿ ಅವರು. ಅದರಿಂದ ನನ್ನ ಕೆಲಸ ಬಹಳ ಈಸಿ ಆಯಿತು ಅಂತ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಇನ್ನೊಬ್ಬಂಗ ಹಾಗೆ ಇದೆ, ನಿಜವಾಗ್ಲೂ ಆಡಿಯೋಲಿ ಕ್ಯಾಚ್ ಆಗ್ತಾ ಇದೆ, ಕನೆಕ್ಟ್ ಆಗ್ತಾ ಇದೆ. ಚಿತ್ರದಲ್ಲಿ ಈ ಸಾಂಗಿನ ಮೂಲಕನೇ ಚಿತ್ರ ಇಮ್ಯಾಜಿನೇಷನ್ ಮಾಡ್ಕೋಬೋದು. ಒಂದು ಎನರ್ಜಿ ಇದೆ, ಒಂದು ಪ್ರೀತಿಯ ಒಂದು ವೈಬ್ ಇದೆ ಅಂತ ಅನ್ನಿಸ್ತಾ ಇದೆ. ಗುಡ್, ಡೆಫಿನೆಟ್ಲಿ ಗುಡ್. ಮನ್ಸೂರ್ ಅವ್ರಿಗೆ ಒಂದು ಸಲಾಮ್ ಹೇಳ್ಬೋದು. ಆಮೇಲೆ ದೇವರಾಜ್ ಸರ್ ಅವರಂತೂ ಏನು ಹೇಳಬೇಕು ಗೊತ್ತಾಗ್ತಾ ಇದೆ. ಒಂದು ಭಾಳ ಪಾಸಿಟಿವ್ ಎನರ್ಜಿ ಇಟ್ಕೊಂಡಂಥ ಮತ್ತು ಎಷ್ಟೆಷ್ಟೋ ಕನಸುಗಳು ಇಟ್ಕೊಂಡಂಥ ಒಳ್ಳೆಯ ನಿರ್ಮಾಪಕರ ಸಾಲಿನಲ್ಲಿ ಮೊದಲಿಗೆ ನಿಲ್ತಾರೆ ಅಂತ ಹೇಳ್ಬೋದು. ನಾನು ಉತ್ಪ್ರೇಕ್ಷವಾಗಿ ಹೇಳ್ತಾ ಇಲ್ಲ, ಅವರು ಇರೋದೇ ಹಾಗೆ. ಈಸ್ ರಿಯಲಿ ಎ ಗ್ರೇಟ್ ಮ್ಯಾನ್ ಆ್ಯಸ್ ಎ ಪ್ರೊಡ್ಯೂಸರ್. ನಾನು ಒಂದು ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ. ಆಮೇಲೆ ಇದೇ ಚಿತ್ರಕ್ಕೆ ಕ್ಲಾಪ್ ನಾನೇ ಮಾಡಿದ್ದು. ಗಣೇಶ ಟೆಂಪಲಲ್ಲಿ ಈ ಚಿತ್ರಕ್ಕೆ ಕ್ಲಾಪ್ ಮಾಡಿದ್ದೆ. ಇದು ಯಶಸ್ವಿ ಆಗಲಿ, ಭಾಳ ದೊಡ್ಡ ಯಶಸ್ವಿ ಸಿಗಲಿ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ಈ ಚಿತ್ರದಲ್ಲಿ ಟೋಟಲಿ 6 ಹಾಡುಗಳಿದೆ. ಒಂದು ಹಾಡು ಆಲ್ರೆಡಿ ರಿಲೀಸ್ ಆಗಿದೆ, ದ ಅದರ್ ಒನ್ ವಿ ಜಸ್ಟ್ ವಿಜುವಲೈಸ್. ನಿಜ ಹೇಳಬೇಕಂದ್ರೆ ಐ ವಾಸ್ ಟೇಕನ್ ಅವೇ ಟು ಸಮ್ ಅದರ್ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್. ಇಟ್ಸ್ ವೆರಿ ಮೆಸ್ಮರೈಸಿಂಗ್. I congratulate the music directors, producer Devraj sir, Mansoor the director. Wish the entire team all the very best.